ಬಿಜಾಪುರ ಟುಡೇ ನ್ಯೂಸ್ ಲೈವ್. ಅಕ್ರಮ ಅಕ್ಕಿ ಸಾಗಾಣಿಕೆ ಕದಿಮರಿಂದ ಪತ್ರಕರ್ತನಿಗೆ ಬೆದರಿಕೆ. ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ವಿಜಯಪುರ ಜಿಲ್ಲಾಧಿಕಾರಿಗೆ ಮನವಿ. ಬಿಜಾಪುರದಲ್ಲಿ ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಅಕ್ರಮ ಅಕ್ಕಿ ಕಳ್ಳ ಸಾಗಾಣಿಕೆ ಕುರಿತು ಪತ್ರಕರ್ತ ಪರಶುರಾಮ ಪತ್ರಿಕೆಯಲ್ಲಿ ಬರೆದಿದ್ರು. ವರದಿ ಸಾರ್ವಜನಿಕವಾಗ್ತಿದ್ದಂತೆ ಅಕ್ರಮ ಅಕ್ಕಿ ಸಾಗಾಣಿಕೆ ಟೀಮ್ ಎಚ್ಚೆತ್ತು ಎಲ್ಲಿ ತಮ್ಮ ಅಕ್ರಮ ವ್ಯವಹಾರ ಬಹಿರಂಗವಾಗುವುದು ತಿಳಿದು ಪತ್ರಕರ್ತನಿಗೆ ಬೆದರಿಕೆ ಹಾಕುವ ಮಾರ್ಗ ಅನುಸರಿಸಿದ್ರು. ಪತ್ರಕರ್ತರ ಮನೆಗೆ ತೆರಳಿ ಧಮಕಿ ಹಾಕಿರುವ ವಿಷಯ ಬೆಳಕಿಗೆ ಬಂದಿದೆ. ವಿಜಯಪುರ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರು ಮಾತನಾಡಿ ಆರೋಪಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಿ ಪತ್ರಕರ್ತರಿಗೆ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿದರು. ಸಂವಿಧಾನದ 4ನೇ ಅಂಗ ಅಂತ ಹೇಳ್ತಾ ಇದೀವಿ. ಆ 4ನೇ ಅಂಗವನ್ನ ಕುಸಿದು ಹಾಳು ಮಾಡುವಂತ ಷಡ್ಯಂತ್ರ ವಿಜಯಪುರ ತಿದ್ದಿ ಕೆಲಸ ಮಾಡುವ ಪತ್ರಿಕೋದ್ಯಮಕ್ಕೆ ಇವತ್ತು ಗಂಡಾಂತರ ಬಂದಿದೆ. ಅದು ವಿಜಯಪುರ ಜಿಲ್ಲೆಯಿಂದ ಆರಂಭವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಿರ್ಭೀತವಾಗಿ ಒಂದು ಅವ್ಯವಸ್ಥೆಯ ವಿರುದ್ಧ ಏನು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಂತ ಪರಿಸ್ಥಿತಿಯಲ್ಲಿ ಕೆಲವು ವ್ಯಕ್ತಿಗಳು ಬಂದು ನಮ್ಮ ಹಿರಿಯ ಪತ್ರಕರ್ತರಾದಂಥ ಪರಶುರಾಮ ಶಿವಶರಣವರ ಮನೆಗೆ ಹೋಗಿ ಬೆದರಿಕೆ ಹಾಕಿದ್ದು ಎಷ್ಟು ಮಟ್ಟಿಗೆ ಸರಿ? ಹಾಗಾದರೆ ರಕ್ಷಣೆ ಮತ್ತು ನಮ್ಮ ಕುಟುಂಬದ ರಕ್ಷಣೆ ನಿಜವಾಗಲೂ ಇಲ್ಲಿ ಇದೆಯಾ? ನಮ್ಮ ಬೆಂಬಲಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸದಾ ನಿಲ್ಲಬೇಕಂತ ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ ಇವರೆಲ್ಲರೂ ಮಾತಾಡಿದ್ರಿ. ಈಗ 6 ವರ್ಷಗಳಿಂದ ನಾವು ಪರಶುರಾಮರು ನೋಡ್ಕೊತ ಬಂದಿವಿ. ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ನೋಡ್ಕೊಳ್ತಾ ಬಂದಿದ್ದೀವಿ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈ ಅವ್ಯವಸ್ಥೆಯ ವಿರುದ್ಧ ಒಂದು ಲೇಖನ ಬರೆದಿದ್ದೆ ಏನು ಮಹಾ ಅಪರಾಧ ಆಯ್ತಾ? ಒಂದು ಪೊಲೀಸ್ ಸ್ಟೇಷನ್ ಇದ್ದಾವೆ. ಇವ್ರು ಬರೆದಿದ್ದು ವರದಿ ಸುಳ್ಳಾದರೆ ಇವ್ರ ವಿರುದ್ಧ ದಾಖಲು ಮಾಡಲಿ. ನಿಮ್ಮ ಏನು ಲೇಖನನೇ ತಪ್ಪಿಲ್ಲ ಅಂತ ವಾದ ಮಾಡಲಿ. ಅದನ್ನು ನಾವು ಕಾನೂನು ಪ್ರಕಾರ ಹೋರಾಡ್ತೀವಿ. ಅದನ್ನು ಬಿಟ್ಟು ಇವ್ರು ಬೆನ್ನತ್ತಿ ಇವ್ರ ಮನೆಗೆ ಹೋಗಿ ಹೋರಾಟ ಇರ್ಬೋದು, ಜಿಲ್ಲಾ ಮಟ್ಟ ಅಲ್ಲ ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಇಂಥ ದುಷ್ಕರ್ಮಗಳಿಗೆ ನಾ ಇವತ್ತು ಸಂಘದ ಅಧ್ಯಕ್ಷನಾಗಿ ನಾ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಇದ್ರ ಜೊತೆಗೆ ಅನ್ನೋ ಒಂದು ಸಹಕಾರ ಕೂಡ ಇದೆ. ಇಂಥ ಸಹಕಾರ ನಮಗೆ ಯಾವತ್ತೂ ಜಿಲ್ಲಾಡಳಿತ. ಪ್ರತಿಭಟನೆಗೆ ಆಮ್ ಆದ್ಮಿ ಪಕ್ಷ ಹಾಗೂ ರೈತ ಪರ ಸಂಘಟನೆ ಸಾಥ್ ನೀಡಿದ್ರು. ಆರೋಪಿಗಳನ್ನ ಬಂಧಿಸಿ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ರು. ಮನೆಗೆ ಬಂದು ಏನು ಧಮಕಿ ಹಾಕುವಂತ ಏನು ಪ್ರಯತ್ನ ಮಾಡಿದ್ದಾರೆ ಆ ಇಬ್ರು, ಅವ್ರನ್ನ ಸೆರೆ ಮಾಡಿದ್ದಾರೆ, ಒಳ್ಳೆಯದು. ಇನ್ನೂ ಇದ್ರ ಮೇಲೆ ಕಠಿಣವಾದ ಕ್ರಮಗಳನ್ನು ಆಗಬೇಕು. ಇವರಿಬ್ಬರೇ ಅಲ್ಲ, ಇವರಿಂದಿನ ಬಹಳ ಜನ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಅಕ್ರಮ ಸಾಗಣೆ ಬಹಳ ಆಗ್ತಾ ಇದೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಇದನ್ನ ಎತ್ತಿ ತೋರಿಸುವಂತ ಕೆಲಸ ಪತ್ರಕರ್ತರು ಮಾಡ್ತಿದ್ದಾರೆ. ಎದ್ನೋ ಬಿದ್ನೋ ಅಂತ ಪಾಪ ಅವರು ಎಲ್ಲೆಲ್ಲೋ ಹೋಗಿ ಪತ್ರಕರ್ತ ಒಂದು ಪ್ರಸಾರ ಮಾಡ್ತಾರೆ. ಅವ್ರ ಮೇಲೆ ಇವರು ಧಮಕಿ ಹಾಕ್ತಾರೆ ಅಂತಂದ್ರೆ ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಇಂಥವ್ರು ಇನ್ನೂ ಭಾಳ ಜನ ಇದ್ದಾರೆ. ಎಲ್ಲರೂ ಪತ್ರಕರ್ತ ನಾನು ಇವತ್ತು ವಿನಂತಿ ಮಾಡ್ಕೋತೀನಿ, ಎಲ್ಲರನ್ನ ಎಕ್ಸ್ಪೋಸ್ ಮಾಡ್ರಿ. ಇಲ್ಲಿ ಭಾಳ ಅಕ್ಕಿ ಸಾಗಣೆ ಭಾಳ ಆಗ್ತದೆ. ಇದರಲ್ಲಿ ಕೆಲವೊಬ್ಬರು ಅಧಿಕಾರಿಗಳು ಶಾಮೀಲಿದ್ದಾರೆ ಅಂತ ಹೇಳಿ ಭಾಳ ಕೇಳ್ಪಟ್ಟಿದ್ದೀವಿ. ಅಧಿಕಾರಿಗಳ ಮುಖಾಂತರ ಇವತ್ತು ಸರ್ಕಾರಕ್ಕೆ ಮನವಿ ಕೊಡೋ ಸಲುವಾಗಿ ಇವತ್ತು ತಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಪ್ರತಿಭಟನೆ ಉದ್ದೇಶ ಏನಂತಂದರೆ, ಕಳೆದ 3-4 ದಿನಗಳ ಹಿಂದೆ ಒಬ್ಬ ಅಕ್ಕಿ ಕದಿಮ ಅಂತಂದರೆ ಸರ್ಕಾರದಿಂದ ಜನಸಾಮಾನ್ಯರಿಗೆ ಉಚಿತವಾಗಿ ಕೊಡ್ತಕ್ಕಂಥ ಅಕ್ಕಿಯನ್ನು ಅವರು ಸಂಗ್ರಹ ಮಾಡಿ ಕಾಳಸಂತೆಯಲ್ಲಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ಹಳ್ಳಿಗೆ ತಿರುಗಾಟ ಮಾಡಿ ಅಕ್ಕಿ ಸಂಗ್ರಹ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳ ಒಂದು ಜಾಲವನ್ನು ಹೊರಗೆ ಹಾಕಿರ್ತಕ್ಕಂಥ ಮಾಧ್ಯಮದ ಮಿತ್ರರಾಗಿರ್ತಕ್ಕಂಥ ಪರಶುರಾಮ ಶಿವಶರಣವರು ಹೊಸ ದಿಗಂತದ ಜಿಲ್ಲಾ ವರದಿಗಾರರು ಅವರು ತಮ್ಮ ಒಂದು ಕರ್ತವ್ಯವನ್ನು ಮಾಡಿದ್ದಾರೆ. ಎಲ್ಲಿ ಕಾಳಸಂತೆಯಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಇವತ್ತು ಹಿಡಿದು ಬಯಲಿಗೆ ಇವತ್ತು ಸಮಾಜಕ್ಕೆ ಅವನ ಕಳ್ಳತನವನ್ನು ತೋರಿಸಿಕೊಟ್ಟಿದ್ದಾರೆ. ಅದನ್ನು ಆ ವ್ಯಕ್ತಿ ಆ ಪತ್ರಕರ್ತರ ಮನೆಗೆ ಹೋಗಿ, ನೀನು ಈ ರೀತಿಯಾಗಿ ಪತ್ರಿಕೆ ಒಳಗೆ ಹಾಕಿದಿ, ನಿನ್ನ ಸುಮ್ಮನೆ ಬಿಡೋದಿಲ್ಲ, ನಿನ್ನ ಕಲಾಸ ಮಾಡ್ತೀನಿ ತಿಳ್ಕೊಂಡು ಹೇಳಿ ಅವ್ರಿಗೆ ಜೀವದ ಬೆದರಿಕೆಯನ್ನು ಮನೆಗೆ ಹೋಗಿ ಹಾಕಿದ್ದಾರೆ. ಮತ್ತು ಇದು ಹಂಗಾದರೆ ಇವನು ಕಾನೂನು ಕೈಗೆ ತೊಗೊಂಡಂಗೆ ಆಗ್ತದೆ. ಒಬ್ಬ ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ತಕ್ಕಂಥ ಒಬ್ಬ ಮಾಧ್ಯಮದವರಿಗೆ ಇವತ್ತು ಜೀವ ಬೆದರಿಕೆ ಆಗ್ತದಂತಂದರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ನಾವೆಲ್ಲ ಮಾತಾಡುವಾಗ ತಕ್ಷಣ SP ಅವರಿಗೆ ಮಾತಾಡಿಕೊಂಡು ಯಾರು ಮನೆಗೆ ಬಂದು ಈ ರೀತಿಯಾದಂಥ ತಪ್ಪನ್ನು ಮಾಡಿದ್ದಾರೆ ಮತ್ತು ಗಲಾಟೆ ಮಾಡ್ಕೊಂಡು ಹೋಗಿದ್ದಾರೆ ಅವರನ್ನು ತಕ್ಷಣ ಅವ್ರ ಮೇಲೆ ಕೇಸ್ ಹಾಕಿಬಿಟ್ಟು ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ಸ್ ಹೋಗಿ SP ಮತ್ತು ಪೊಲೀಸರು ಕೂಡ ಅದನ್ನು ತಕ್ಷಣ ಮಾಡಿದ್ದಾರೆ. ಸೊ ಇಟ್ ಇಸ್ ಅ ವೆರಿ ಸೀರಿಯಸ್ ಅಫೆನ್ಸ್ ಆಗಿದೆ. ಅದನ್ನು ತಗೊಂಡು ನಾವು ಕ್ರಮ ಕೈಗೊಳ್ಳಿ ಸೂಚನೆ ಕೊಟ್ಟಿದ್ದೀವಿ. ಬೇರೆ ದಿನಗಳಲ್ಲಿಯೂ ಕೂಡ ಪತ್ರಕರ್ತರ ಒಂದು ರಕ್ಷಣೆಗೋಸ್ಕರ ರೆಗ್ಯುಲರ್ ಆಗಿ ಇಂಥ ಇಶ್ಯೂಸು ಬಂದಿರುವಂಥ ಕಡೆ ಪೊಲೀಸ್ ಬೀಟ್ ಮಾಡುವಂತಾಗಿದೆ. ಮತ್ತು ನಿಮಗೆ ಏನು ಪ್ರೊಟೆಕ್ಷನ್ ಸಪೋರ್ಟ್ ಕೊಡಬೇಕು ಅದನ್ನು ಜಿಲ್ಲಾಡಳಿತ ಯಾವಾಗ
ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಬಿಜಾಪುರ ಟುಡೇ ನ್ಯೂಸ್. ಇದು ಸತ್ಯದ ದಾರಿ, ಜನಪರ.